ನಾನು ಎಂಟೈರ್ ರೆಸ್ಕ್ಯೂ ಆಪರೇಷನ್ ಅಥವಾ ಎಂಟೈರ್ ದುರಂತನ ಹ್ಯಾಂಡಲ್ ಮಾಡಲಿಕ್ಕೆ ಸುಮಾರು ಜನಗಳಿರ್ತಾರೆ. ಅವರ ಹಿಂದೆ ನಮ್ಮ ಹಿಂದೆ ಸಾವಿರಾರು ಜನ ಅದಕ್ಕೆ ಕೆಲಸಗಳನ್ನ ಮಾಡ್ತಾರೆ. ಬಟ್ ದುರಂತದ ಒಂದು ಫೇಸ್ ಜಿಲ್ಲಾ ಭರಣಕೂಟ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವಿಚ್ ಇಸ್ ಹೆಡೆಡ್ ಬೈ ದ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಸೊ ಅದೊಂದು ಫೇಸ್ ಹೇಗಿರಬೇಕು ಅಂತಂದರೆ, ಕಾಂಪೋಷರ್ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಅಟ್ ದ ಸೇಮ್ ಟೈಮ್ ಅಷ್ಟೊಂದು ನಾನು ಜಿಲ್ಲಾಧಿಕಾರಿ ಆಗಿದ್ದಾಗ ಇಷ್ಟೊಂದು ದೊಡ್ಡ ದುರಂತ, ಇಷ್ಟೊಂದು ಮನುಷ್ಯ ಹಾನಿ ಸಂಭವಿಸ್ತಾ ಇದೆ. ಸೊ ನಾವೊಂದು ಧೃತಿಗೆಡಬಾರ್ದು, ಒಂದು ಕಾನ್ಫಿಡೆಂಟ್ ಆಗಿರಬೇಕು, ಬೋಲ್ಡ್ ಆಗಿರಬೇಕು. ಆ ಸಮಯವನ್ನು ನಿಭಾಯಿಸುವಂತಹ ಒಂದು ಚತುರತೆ ಇರಬೇಕು ನಮಗೆ. ಅದೇ ರೀತಿ ಸುಮಾರು VIP ಮೂಮೆಂಟ್ಸ್ ಕೂಡ ನಡೆಯುತ್ತೆ. ಅದನ್ನೆಲ್ಲ ಹ್ಯಾಂಡಲ್ ಮಾಡುವಂತಹ ಒಂದು ಶಕ್ತಿ ಇರಬೇಕು ನಮಗೆ. ಮತ್ತು ತುಂಬ ಕ್ವಿಕ್ ಡಿಸಿಷನ್ಸ್ನ ನಾವು ಮಾಡಬೇಕಾಗತ್ತೆ, ತುಂಬ ಜನನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೊ ಒಂದು ದುರಂತ ಸಂಭವಿಸಿದೆ, ಅಲ್ಲಿ ನಾನೊಂದು ಏಕಪಕ್ಷೀಯವಾಗಿ ನಾನು ಕೆಲವೊಂದು ನಿರ್ಧಾರಗಳನ್ನ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ಲೋಕಲ್ ಆಗಿರುವಂತಹ ಜನಗಳನ್ನು, ಅವರ ಭಾವನೆಗಳನ್ನು, ಅನಿಸಿಕೆಗಳನ್ನ ನಾನು ಕನ್ಸಿಡರ್ ಮಾಡಬೇಕಾಗತ್ತೆ. ಅದು ನನ್ನ ಪ್ರೈಮರಿ ಫೋಕಸ್. ಅಟ್ ದ ಸೇಮ್ ಟೈಮ್ ಸುಮಾರು ಪೊಲಿಟಿಷಿಯನ್ಸ್ಗಳು, ಡಿಫ್ರೆಂಟ್ ಆಗಿರುವಂತಹ ಪಾರ್ಟಿಗಳು, ನನ್ನ ಸೀನಿಯರ್ ಆಫೀಸರ್ಸು ಎಲ್ಲರನ್ನ ನಾನು ಕನ್ಸಲ್ಟ್ ಮಾಡಿಬಿಟ್ಟು ಅಟ್ ದ ಸೇಮ್ ಟೈಮ್ ಕ್ವಿಕ್ ಡಿಸಿಷನ್ಸ್ನ ತೊಗೋಬೇಕಾಗುತ್ತೆ. ಆ ಡಿಸಿಷನ್ಸ್ನ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೆಲ್ಲ ಧೃತಿಗೆಡಬಾರ್ದು ಅಂತ ಹೇಳಿ ನಾನು ಅಲ್ಲಿವರೆಗೂ ತುಂಬ ತಾಳ್ಮೆಯಿಂದ, ತುಂಬ ಧೈರ್ಯವಾಗಿ ಕೆಲಸಗಳನ್ನ ಮಾಡ್ತಾಯಿದ್ದೆ. ಬಟ್ ಅವತ್ತಿನ ದಿವಸ ತುಂಬಾ ಮನಸ್ಸಿಗೆ ಒಂಥರ ನೋವಾಯಿತು. ನಮ್ಮ ಮನೆಯಲ್ಲೇ ಒಂದು ಸಾವಾಗಿರೋ ರೀತಿ, ಅಷ್ಟು ಅನ್ಐಡೆಂಟಿಫೈಡ್ ಬಾಡೀಸ್ನ ನಾವು ಬರಿ ಮಾಡಬೇಕಾದ್ರೆ ತುಂಬಾ ನೋವಾಯಿತು ಅವತ್ತು ಮನಸ್ಸಿಗೆ. ಬಟ್ ಅಗೇನ್ ನೆಕ್ಸ್ಟ್ ಡೇ ವಿ ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್. ಸುಮಾರು ಕೆಲಸಗಳಿನ್ನೂ ಮಾಡಲಿಕ್ಕೆ ಬಾಕಿ ಇದೆ. ಜನಗಳನ್ನೆಲ್ಲ ಕ್ಯಾಂಪಲ್ಲಿ ನಾವು ಸುರಕ್ಷಿತವಾಗಿ ಅವ್ರನ್ನ ನೋಡ್ಕೋಬೇಕಾಗಿದೆ. ಮಿಸ್ಸಿಂಗ್ ಪರ್ಸನ್ಸ್ನ ಐಡೆಂಟಿಫೈ ಮಾಡಬೇಕಾಗಿದೆ. ರೆಸ್ಕ್ಯೂ ಆಪರೇಷನ್ಸ್ನ ಕಂಟಿನ್ಯೂ ಮಾಡಬೇಕಾಗಿದೆ. ಬರಿಯಲ್ಸ್ನ ಕಂಟಿನ್ಯೂ ಮಾಡಬೇಕಾಗಿದೆ. ಹೀಗೆ ಸುಮಾರು ಕೆಲಸ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗ್ತೇವೆ. ಸ್ವಲ್ಪ ದಿವಸ ಆಗಿದ ಮೇಲೆ ನಾವು ಎಷ್ಟು ಜನಗಳದ ಬೇಸಿಕ್ ಡಾಕ್ಯುಮೆಂಟ್ಸ್ ಕಳೆದೋಗಿದೆ ಅವ್ರಿಗೆಲ್ಲ ನಾವು ಕ್ಯಾಂಪಲ್ಲಿ ಬೇಸಿಕ್ ಡಾಕ್ಯುಮೆಂಟ್ಸ್ನ ರಿಟ್ರೈವ್ ಮಾಡಿಬಿಟ್ಟು ಅದನ್ನು ವಾಪಸ್ ಕೊಡುವಂತಹ ಒಂದು ಕೆಲಸ. ಮತ್ತು ಒಂದೊಂದು ಫ್ಯಾಮಿಲಿನ ಒಂದು ಮೈಕ್ರೋ ಪ್ಲ್ಯಾನಿಂಗ್ ಸ್ಟಾರ್ಟ್ ಮಾಡ್ತೀವಿ ನಾವು. ಮೈಕ್ರೋ ಪ್ಲ್ಯಾನಿಂಗ್ ಅಂದರೆ ಒಂದು ಕುಟುಂಬ, ಒಂದು ಯೂನಿಟ್ ನಮಗೆ. ಸೊ ಫಾರ್ ಎಕ್ಸಾಂಪಲ್ ದಿವ್ಯಾ 32 ವರ್ಷದ ಒಂದು ಹೆಣ್ಣುಮಗಳು. ಅವಳ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಸುಖವಾಗಿ ಜೀವನ ಮಾಡ್ತಿರುವಂತಹ ಮೇಪಾಡಿ ಪಂಚಾಯತಲ್ಲಿ ದುರಂತದಲ್ಲಿ ಪಟ್ಟಂತಹ ಒಂದು ಫ್ಯಾಮಿಲಿ ಆಗಿರ್ಬೋದು ಫಾರ್ ಎಕ್ಸಾಂಪಲ್. ಸೊ ಆ ಫ್ಯಾಮಿಲಿಯಲ್ಲಿ ದಿವ್ಯಾ ಇವಾಗ ತನ್ನ ಗಂಡನನ್ನು ಕಳ್ಕೊಂಡಿದ್ದಾಳೆ. ಇಬ್ಬರು ಸಣ್ಣ ಮಕ್ಕಳಿದ್ದಾರೆ. ಅವರ ಮನೆಯಲ್ಲಿ ವಯಸ್ಸಾಗಿರುವಂತಹ ತಂದೆ ತಾಯಿ ಇದೆ. ಸೊ ಅವರ ಫ್ಯಾಮಿಲಿ ಇವಾಗ ಏನಪ್ಪ ಅರ್ಜೆಂಟ್ ನೀಡ್ ಅವ್ರಿಗೆ ಅಂತ ಹೇಳಿದ್ರೆ, ದಿವ್ಯನ್ಗೆ ಒಂದು ಶಾಶ್ವತವಾಗಿರುವಂತಹ ಒಂದು ಸ್ಟೇಬಲ್ ಆಗಿರೋ ಒಂದು ಇನ್ಕಮ್ ಬೇಕು. ಇಬ್ಬರು ಮಕ್ಕಳ ಎಜುಕೇಷನ್ನ ನಾವು ಕಂಟಿನ್ಯೂ ಮಾಡಬೇಕು. ಮನೆಯಲ್ಲಿರುವಂತಹ ಹಿರಿಯರಿಗೆ ಏನಾದರೂ ಮೆಡಿಕಲ್ ಸಪೋರ್ಟ್ ಬೇಕಾದರೆ ಅದನ್ನು ನಾವು ಕಂಟಿನ್ಯೂ ಮಾಡಬೇಕು. ಇದು ಒಂದು ಎಕ್ಸಾಂಪಲ್. ಸೊ ಇದೇ ರೀತಿ ನಾವು ಅಲ್ಲಿ 1009 ಫ್ಯಾಮಿಲೀಸ್ ಈ ದುರಂತದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವ್ರಿಗೆ ಪ್ರತಿಯೊಂದು ಫ್ಯಾಮಿಲಿಗೂ ಒಂದು ಮೈಕ್ರೋ ಪ್ಲ್ಯಾನ್ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಅವರ ಎಲ್ಲ ಡೀಟೇಲ್ಸ್ನ ನಾವು ಕಲೆಕ್ಟ್ ಮಾಡ್ತೀವಿ. ಹೋಗ್ಬಿಟ್ಟು ಅವರ ಜೊತೆಗೆ ಮಾತಾಡಿ, ನಿಮ್ಮ ಅವಶ್ಯಕತೆಗಳೇನು, ಈಗ ನೀವು ನೆಕ್ಸ್ಟು ಹೇಗೆ ಜೀವನ ಮಾಡಲಿಕ್ಕೆ ಇಷ್ಟಪಡ್ತೀರಾ. ಈಗ ಸದ್ಯಕ್ಕೆ ಎಲ್ಲ ಜನಗಳನ್ನ ನಾವು 30ನೇ ತಾರೀಕು ನಮಗೆ ಈ ಸಂಭವ ನಡೆಯುತ್ತೆ. ಸೊ ಆಗಸ್ಟ್ 26 ಅಷ್ಟೊತ್ತಿಗೆ ನಾವು ಎಲ್ಲ ಕ್ಯಾಂಪ್ಸ್ನ ಕ್ಲೋಸ್ ಮಾಡಿಬಿಟ್ಟು ಜನಗಳನ್ನ ನಾವು ಒಂದು ಇಂಟರಿಮ್ ಲೊಕೇಶನ್ನಲ್ಲಿ ಸೇಫಾಗಿ ನಾವು ಕಳಿಸ್ತೇವೆ. ಸೊ ಇಷ್ಟು ದೊಡ್ಡ ದುರಂತ, 1000ಕ್ಕಿಂತ ಜಾಸ್ತಿ ಫ್ಯಾಮಿಲೀಸ್ ಇದರಲ್ಲಿ ಇನ್ವಾಲ್ವ್ ಆಗಿದೆ. ವಯನಾಡ್ ಅಂತ ಒಂದು ಸಣ್ಣ ಜಿಲ್ಲೆಯಲ್ಲಿ ಆಲ್ ಆಫ್ ಅ ಸಡನ್ ನಮಗೆ 700ಕ್ಕಿಂತ ಜಾಸ್ತಿ ಒಂದು ಮನೆಗಳ ಅವಶ್ಯಕತೆ ಬರುತ್ತೆ. ಸೊ ಹಾಗಾಗಿ ನಾವು ಜನಕೀಯ ತೆರಚಲ್ ಅಂದರೆ ಸಾಮಾನ್ಯ ಜನರು ಹೋಗ್ಬಿಟ್ಟು ಬಾಡಿಗೆ ಮನೆಗಳನ್ನು ಕಂಡುಹಿಡಿಯುವಂತಹ ಒಂದು ಇವೆಂಟ್. ಸೊ ಪ್ರತಿ ದಿವಸ ಬೆಳಿಗ್ಗೆ ಪಂಚಾಯತ್ ಜನಗಳು, ರೆವೆನ್ಯೂ ಡಿಪಾರ್ಟ್ಮೆಂಟ್ ಜನಗಳು, ಲೋಕಲ್ ಆಗಿರೋ ಜನಗಳು ಒಂದೊಂದು ಪಂಚಾಯತ್ಗೂ ಹೋಗ್ತಾರೆ. ನಿಮ್ಮ ಹತ್ರ ಎಲ್ಲಾದರೂ ಮನೆಗಳಿದೆಯಾ, ಬಾಡಿಗೆಗೆ ಸಿಗುತ್ತಾ, ಸ್ವಲ್ಪ ದಿವಸಕ್ಕೆ ವಿಚಾರಿಸ್ತಾರೆ. ಆ ಮನೆ ಫಿಟ್ ಆಗಿದೆಯಾ ಅಂತ ನೋಡ್ತಾರೆ. ಸೊ ಅದನ್ನು ವಾಪಸ್ ತೊಗೊಂಬಂದ್ಬಿಟ್ಟು ನಮಗೆ ಕೊಡ್ತಾರೆ. ನಾವು ಅದನ್ನು ಸ್ಕ್ರೂಟಿನಿ ಮಾಡ್ತೀವಿ. ಜನಗಳಿಗೆ ಎಲ್ಲ ಕ್ಯಾಂಪ್ಸಲ್ಲೂ ನಾವು ಕಂಡುಹಿಡಿದಿರುವಂತಹ ಮನೆಗಳನ್ನು ಡಿಸ್ಪ್ಲೇ ಮಾಡ್ತೀವಿ. ಅದರಲ್ಲಿ ಜನಗಳು ಅದನ್ನು ಆಯ್ಕೆ ಮಾಡ್ಕೋತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಇಂಪಾರ್ಟೆನ್ಸ್. ಕೆಲವೊಬ್ಬರೆಲ್ಲ ಅವರ ಲೈವ್ಲಿಹುಡ್ಗೆ ಮೇಪಾಡಿನನ್ನೇ ಅವಲಂಬಿಸಿರುವಂತಹ ಜನಗಳಿದ್ದಾರೆ. ಕೆಲವರ ಮಕ್ಕಳು ಅಲ್ಲಿ ಓದ್ಕೋತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಸುತ್ತಮುತ್ತದಲ್ಲಿ ಮಾತ್ರ ಬೇಕಾಗಿರುತ್ತೆ. ಸೊ ಹಾಗಾಗಿ ಮೇಪಾಡಿ ಮತ್ತು ಅದರ ಸುತ್ತಮುತ್ತ ಇರುವಂತಹ ಪಂಚಾಯತ್ ಮುನ್ಸಿಪಾಲಿಟಿಗಳಲ್ಲಿ ನಾವು ಮನೆಗಳನ್ನು ಕಂಡು ಹಿಡಿದ್ಬಿಟ್ಟು ಎಲ್ಲ ಜನಗಳನ್ನು ಸೇಫಾಗಿ ನಾವು ಮನೆಗಳಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಜನಗಳು ಹೋಗಬೇಕಾದ್ರೆ ಕೇರಳದಲ್ಲಿ ಎಸ್ಪೆಷಲಿ ತುಂಬ ಸ್ವಾಭಿಮಾನಿಗಳು ಜನಗಳು. ಸೊ ಈ ದುರಂತ ಕೂಡ ಸಂಭವಿಸುವಂಥ ಸಮಯದಲ್ಲಿ ಎಲ್ಲ ರೀತಿ ಜನಗಳು ಅಲ್ಲಿದ್ದಾರೆ. ಒಂದು ಎಸ್ಟೇಟಲ್ಲಿ ಕೆಲಸ ಮಾಡುವಂತಹ ಒಬ್ಬ ಸಾಮಾನ್ಯ ಜನರು ಇದ್ದಾರೆ. ಅಟ್ ದ ಸೇಮ್ ಟೈಮ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಕೂಡ ಇದ್ದಾರೆ. ಗೌರ್ಮೆಂಟ್ ಕೆಲಸ ಮಾಡುವಂಥವ್ರು ಇದ್ದಾರೆ.
ಮನೆಯಲ್ಲಿ ಗಲ್ಫಲ್ಲಿ ಕೆಲಸ ಮಾಡುವಂತಹ ಒಂದು ಆರ್ಥಿಕವಾಗಿ ಸ್ವಸ್ಥವಾಗಿರುವಂತಹ ಕುಟುಂಬಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ಆ ಜನಗಳನ್ನ ನಾವು ಒಂದು ಬಾಡಿಗೆ ಮನೆಯನ್ನು ಕಂಡು ಹಿಡಿದ್ಬಿಟ್ಟು ಅಲ್ಲಿ ಕಳಿಸೋವಾಗ ಅವರು ಸ್ವಾವಲಂಬಿತರಾಗಿ ಹೋಗಬೇಕು, ಒಂದು ಒಳ್ಳೆ ರೀತಿಯ ಅವರ ಜೀವನವನ್ನು ಅವರು ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಾವು ಬ್ಯಾಕ್ ಟು ಹೋಮ್ ಕಿಟ್ ಅಂತ ಒಂದು ಮಾಡಿಬಿಟ್ಟು ಅವ್ರಿಗೆ ಹೋಗೋವ್ರಿಗೆ ಎಲ್ಲ ಬೇಸಿಕ್ ಆಗಿರುವಂತಹ ಫರ್ನಿಚರ್, ಬೇಸಿಕ್ ಆಗಿರುವಂತಹ ಕಿಚನಿಂದ ಒಂದು ಸೆಟ್, ಬೇಸಿಕ್ ಹೋಮ್ ಹೈಜೀನ್ ಕಿಟ್ಸ್, ಪರ್ಸ್ನಲ್ ಹೈಜೀನ್ ಕಿಟ್ಸ್ ಅಂತ ಹೇಳಿ ಅವ್ರನ್ನ ಮನೆ ಕಳಿಸೋವಾಗ ಎಲ್ಲ ಸಾಮಗ್ರಿಗಳ ಜೊತೆಗೆ ಅವರನ್ನು ತುಂಬ ಹೃದಯದಿಂದ ಆ ಪಂಚಾಯತ್ನಲ್ಲಿ ನೀವು ವೆಲ್ಕಮ್ ಮಾಡಬೇಕು ಅಂತ ಹೇಳಿ ಅವ್ರನ್ನ ತುಂಬ ಒಳ್ಳೆ ರೀತಿಯಲ್ಲಿ ನಾವು ಕಳಿಸ್ಕೊಡ್ತೇವೆ. ಸೊ ದುರಂತದ 26ನೇ ದಿವಸ ಎಲ್ಲ 17 ಕ್ಯಾಂಪಲ್ಲಿ 1009 ಫ್ಯಾಮಿಲೀಸ್ನ ನಾವು ಸುರಕ್ಷಿತವಾಗಿರುವಂತಹ ಒಂದು ಸ್ಥಳಗಳಿಗೆ ಕಳಿಸ್ಬಿಟ್ಟು ನಾವು ಕ್ಯಾಂಪ್ಸ್ನ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ಸ್ಕೂಲ್ಸ್ನ ರೀಓಪನ್ ಮಾಡ್ತೀವಿ. ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಅಚೀವ್ಮೆಂಟ್ ಇನ್ ದಿಸ್ ಡಿಸಾಸ್ಟರ್ ಇನ್ ಅ ಪ್ಲೇಸ್ ಲೈಕ್ ವಯನಾಡ್. ಕ್ಯಾಂಪು ಕೂಡ ನಾವು ಕ್ಯಾಂಪ್ ನಡೆಸಿದ ಬಗ್ಗೆ ತುಂಬ ಜನಗಳಿಗೆ ತುಂಬ ಸಂತೋಷ ಇದೆ. ನಾವು ತುಂಬ ಚೆನ್ನಾಗಿ ಅವ್ರನ್ನ ನೋಡ್ಕೊಂಡ್ವಿ ಅಂತ ಹೇಳಿ ಕ್ಯಾಂಪಿಂದ ಹೋಗುವಾಗ ಸ್ಕೂಲ್ಗಳಲ್ಲಿ ನಮ್ಮ ಕ್ಯಾಂಪ್ಸ್ಗಳು ಕಂಡಕ್ಟ್ ಮಾಡಿದ್ದು, ಆ ಸ್ಕೂಲ್ ಬೋರ್ಡ್ ಮೇಲೆ ತುಂಬ ಒಳ್ಳೊಳ್ಳೆ ರೀತಿಯ ವಾಕ್ಯಗಳನ್ನ ಬರೆದಿದ್ರು. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ನಾವು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಕಾಗೋದಿಲ್ಲ, ಇಷ್ಟು ದಿನ ನಮ್ಮನ್ನು ಎಷ್ಟು ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊಂಡಿದ್ದೀರಾ, ನಿಮಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಸಾಕಾಗೋದಿಲ್ಲ ಅಂತ ಹೇಳಿ ತುಂಬ ಒಳ್ಳೆ ವಾಕ್ಯಗಳನ್ನ ಅದರಲ್ಲಿ ಬರೆದಿರ್ತಾರೆ. ಸೊ ಈ ಎಂಟೈರ್ ಪೀರಿಯಡ್ ನಾನು ಕೂಡ ಹಗಲು ರಾತ್ರಿ ಅಂದಲೇ ನಾನು ನನ್ನ ಟೀಮು ಸಾವಿರಾರು ಜನ ಇದಕ್ಕಾಗಿ ಕೆಲಸ ಮಾಡಿದ್ದೇವೆ. ನಾನು ಮನೆಗೆ 2-3 ಗಂಟೆಗಳ ಕಾಲ ಮಾತ್ರ ಬರ್ತಾ ಇದ್ದೆ, ಮತ್ತು ರಾತ್ರಿ ಯಾವಾಗಲೂ 2 ಗಂಟೆ 3 ಗಂಟೆಗೆ ಬಂದರೆ ಮತ್ತೆ ಬೆಳಗ್ಗೆ 6 ಗಂಟೆಗೆ ರೆಸ್ಕ್ಯೂ ಆಪರೇಷನ್ ಸ್ಟಾರ್ಟ್ ಮಾಡುವಾಗ ಯೂಶ್ವಲಿ ಎಲ್ಲ ಫೋರ್ಸಸ್ಸು ಫಾಲ್ ಇನ್ ಮಾಡ್ತಾರೆ. ಸೊ ಅದನ್ನು ಇಂಡಕ್ಷನ್ ಅಂತ ಕರಿತೀವಿ ನಾವು. ಒಂದೊಂದು ಟೀಮ್ನ ನಾವು ಇಂಡಕ್ಟ್ ಮಾಡ್ತೀವಿ. ಸೊ ಎಂಟೈರ್ ಅಫೆಕ್ಟೆಡ್ ಏರಿಯಾನ 6 ಭಾಗಗಳಾಗಿ ನಾವು ಡಿವೈಡ್ ಮಾಡ್ಕೊಂಡ್ಬಿಟ್ಟು ಒಂದೊಂದು ಭಾಗದಲ್ಲಿ ಒಂದೊಂದು ಕಂಬೈನ್ಡ್ ಫೋರ್ಸಸ್ನ ನಾವು ಕಳಿಸ್ತೇವೆ. ಅವು ಕಳಿಸುವಾಗ ಲೋಕಲ್ ಆಗಿ ವಾಲಂಟಿಯರ್ಸ್ನ ಕೂಡ ಅವರ ಜೊತೆ ಮಾಡಿ ನಾವು ಕಳಿಸ್ತೇವೆ. ಸೊ ಬೆಳಿಗ್ಗೆ ಯೂಶ್ವಲಿ 6:30 ಸಮಯದಲ್ಲಿ ಇಂಡಕ್ಷನ್ ನಡೆಯುತ್ತೆ. ಸೊ ಇಂಡಕ್ಷನ್ ನಡೆಯುವಾಗ ಎಂಟೈರ್ ಆ ಸ್ಟ್ರೆಚ್ಚಲ್ಲಿ ಎಲ್ಲ ಫೋರ್ಸಸ್ಗಳು ಫಾಲ್ ಇನ್ ಮಾಡಿರ್ತಾರೆ. ಸೊ ಆ ಸಮಯದಲ್ಲಿ ಜಿಲ್ಲಾ ಕಲೆಕ್ಟರ್ ಕೂಡ ನಾನು ಕೂಡ ಅವರ ಜೊತೆಯಾಗಿ ನಾನು ನಡೆದ್ಬಿಟ್ಟಾಗ ಅವ್ರಿಗೂ ಒಂದು ಮೋಟಿವೇಶನ್. ಸೊ 6:30 ಯೂಶ್ವಲಿ ನಾನು ಫಾಲ್ ಇನ್ಗೆ ಹೋಗ್ತೀನಿ, ಅದನ್ನು ಮುಗಿಸ್ಬಿಟ್ಟು ನಾನು ಆಫೀಸಿಗೆ ಬರ್ತೀನಿ. ಆಫೀಸಿಗೆ ಬಂದುಬಿಟ್ಟು ನನ್ನ ರಿವ್ಯೂ ಮೀಟಿಂಗ್ಸು, ಕಂಟಿನ್ಯೂಸ್ ಕೆಲಸಗಳು ರಾತ್ರಿ 2 ಗಂಟೆ 3 ಗಂಟೆವರೆಗೂ ಯಾರು ನಿದ್ದೆ ಇಲ್ದಲೆ, ಯಾವುದೊಂದು ರೆಸ್ಟ್ ಇಲ್ದಲೆ ಸುಮಾರು ಜನ ಇದಕ್ಕಾಗಿ ಕೆಲಸ ಮಾಡಿದ್ದೀವಿ ನಾವು. ಸೊ 26ನೇ ತಾರೀಕು ಎಲ್ಲ ಕ್ಯಾಂಪ್ಸ್ಗಳನ್ನ ನಾವು ಕ್ಲೋಸ್ ಮಾಡಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಮೇಪಾಡಿನಲ್ಲಿ 2 ಸ್ಕೂಲ್ಸು ಕಂಪ್ಲೀಟಾಗಿ ವಾಶ್ಔಟ್ ಆಗಿರುತ್ತೆ. ಆ ಸ್ಕೂಲ್ಸ್ನ ಕೂಡ ನಾವು ಸದ್ಯಕ್ಕೆ ಅಲ್ಲಿರುವಂತಹ ಒಂದು ಪಂಚಾಯತಿಂದು ಒಂದು ಸ್ಕೂಲಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ದಟ್ ಮಕ್ಕಳ ಎಜುಕೇಷನ್ ಕೂಡ ಕಂಟಿನ್ಯೂ ಆಗಿ ಹೋಗುತ್ತೆ. ಸೊ ಹೀಗಾಗಿ ಸುಮಾರು ಇನೋವೇಟಿವ್ ಆಗಿರುವಂತಹ ಪ್ರಾಕ್ಟೀಸಸ್, ಸೈಂಟಿಫಿಕ್ ಆಗಿರುವಂಥ ಪ್ರಾಕ್ಟೀಸಸ್ನ ಎಂಟೈರ್ ಆಪರೇಷನ್ಸ್ನಲ್ಲಿ ನಾವು ತೊಗೊಂಡು ಬಂದ್ವಿ. ಸೊ DNA ಸ್ಯಾಂಪ್ಲಿಂಗ್ ಮಾಡುವಂಥದ್ದಾಗಿರಬಹುದು, ಅದನ್ನು ಪಬ್ಲಿಕ್ ಡೊಮೈನಲ್ಲಿ ಇಡುವಂತಹದ್ದಾಗಿರ್ಬೋದು, ಮತ್ತು ದುರಂತದಲ್ಲಿ ಒಳಗಾಗಿರುವಂತಹ ಜನಗಳಿಗೋಸ್ಕರ ಒಂದು ಸ್ಪೆಷಲ್ ಸೆಲ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಆ ಸ್ಪೆಷಲ್ ಸೆಲ್ಲಲ್ಲಿ ಒಂದು ಸ್ಪೆಷಲ್ ಆಫೀಸರ್ನ ನಾವು ಪೋಸ್ಟ್ ಮಾಡ್ತೀವಿ. ಹಾಗಾಗಿ ಯಾರು ಬೇಕಾದರೂ ಒಂದು ಟೋಲ್ ಫ್ರೀ ನಂಬರ್ಸ್ನ ಕೊಡ್ತೇವೆ. ಯಾರಿಗೆ ಏನಾದ್ರೂ ಅನುಕೂಲಗಳು ಸಿಗದಲ್ಲೇ ಹೋಗಿದ್ರೆ ಅಥವಾ ಅವ್ರಿಗೆ ಏನಾದರೂ ಇಶ್ಯೂಸ್ನ ಫ್ಲ್ಯಾಗ್ ಮಾಡೋಕ್ಕೆ ಇದ್ದರೆ ಆ ಸ್ಪೆಷಲ್ ಸೆಲ್ಗೆ ಬಂದುಬಿಟ್ಟು ಅವರು ಹೇಳುವಂಥದ್ದು. ಮತ್ತು ಪ್ರೊಯಾಕ್ಟಿವ್ ಆಗಿ ನಾವೊಂದು ಕಾಲ್ ಸೆಂಟ್ರನ್ನ ಸೆಟಪ್ ಮಾಡಿಬಿಟ್ಟು ನಾವು ಫೋನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೀವು ದುರಂತದಲ್ಲಿ ಭಾಗಿಯಾಗಿದ್ದೀರಾ, ಹಾಗಾಗಿ ನೀವು ನಮ್ಮ ಕ್ಯಾಂಪಲ್ಲಿ ಬಂದಿದ್ರಿ, ಈಗ ಎಲ್ಲಿದ್ದೀರಾ, ನೀವು ಹೇಗಿದ್ದೀರಾ, ನಿಮ್ಮ ಮಾನಸಿಕ ಅವಸ್ಥೆ ಹೇಗಿದೆ, ನಿಮ್ಮ ಹೆಲ್ತ್ ಹೇಗಿದೆ, ಬೇರೆ ಏನಾದರೂ ಫೆಸಿಲಿಟೀಸ್ ನಿಮಗೆ ಅವಶ್ಯಕತೆ ಇದೆಯಾ, ಫುಡ್ ಗ್ರೈನ್ಸ್ ನಿಮಗೆ ಸಫಿಷಿಯೆಂಟಾಗಿ ಸ್ಟಾಕ್ ಇದೆಯಾ, ಈ ರೀತಿ ನಾವು ನಮ್ಮ ಕಾಲ್ ಸೆಂಟ್ರಿಂದ ನಾವು ಕಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅವ್ರ ಹತ್ರ ಎನ್ಕ್ವೈರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಹೀಗಾಗಿ ಎಂಟೈರ್ ರೆಸ್ಕ್ಯೂ ಆಪರೇಷನ್ ಆ್ಯಸ್ ವೆಲ್ ಆಸ್ ದ ಮ್ಯಾನೇಜ್ಮೆಂಟ್ ಆಫ್ ದ ಡಿಸಾಸ್ಟರ್ ವಾಸ್ ವೆರಿ ಸಕ್ಸಸ್ಫುಲ್. ಅದಕ್ಕೆ ತುಂಬ ದ ಎಂಟೈರ್ ಹೈಲೈಟ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಲೋಕಲ್ ಆಗಿ ಒಂದು ಇನ್ವಾಲ್ವ್ಮೆಂಟ್, ಲೋಕಲ್ ಆಗಿರೋ ಜನಗಳ ಒಂದು ಸಪೋರ್ಟ್, ಯಾವುದೇ ಪಾರ್ಟಿ ಜನಗಳಾಗಿರಬಹುದು ನಮ್ಮ ಜೊತೆಗೆ ನಿಂತರು ಅವರು. ಲೋಕಲ್ MLA ಆಗಿರಬಹುದು, ಡಿಸ್ಟ್ರಿಕ್ಟ್ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ಬೋದು, ಪಂಚಾಯತ್ ಪ್ರೆಸಿಡೆಂಟ್ಸ್ ಆಗಿರಬಹುದು, ಲೋಕಲ್ ಆಗಿ ವಿವಿಧ ಪಾರ್ಟಿಗಳ ಮುಖಂಡರಾಗಿರಬಹುದು, ಅವರೆಲ್ಲ ರಾಜಕೀಯ ರಂಗದಲ್ಲಿ ಆಗಿರಬಹುದು, ಅವರು ವಾಲಂಟಿಯರ್ಸ್ ಆಗಿರಬಹುದು. ಸುಮಾರು 2,000-3,000 ವಾಲಂಟಿಯರ್ಸ್ ನಮ್ಮ ಜೊತೆಗೆ ನಿಂತು ಕೆಲಸ ಮಾಡ್ತಾರೆ. ಸೊ ಅವರ ಒಂದು ಇನ್ವಾಲ್ವ್ಮೆಂಟ್ ಎಂಟೈರ್ ಆಪರೇಷನ್ನಲ್ಲಿ ವಾಸ್ ವೆರಿ ಎಸೆನ್ಷಿಯಲ್. ಅದು ತುಂಬ ನಮಗೆ ಅವಶ್ಯಕತೆ ಆಗಿತ್ತು. ಅಟ್ ದ ಸೇಮ್ ಟೈಮ್ ಗೌರ್ಮೆಂಟಿಂದ ನಮಗೆ ತಕ್ಷಣವಾಗಿ ಸಿಗುವಂತಹ ಒಂದು ಆರ್ಡರ್ಸ್. ಸೊ ಸುಮಾರು ಕ್ವಿಕ್ ಡಿಸಿಷನ್ಸ್ನ ತೊಗೋಬೇಕಾಗುತ್ತೆ. ಅದಕ್ಕೆ ನಾನು ಗೌರ್ಮೆಂಟಿಂದ ಸುಮಾರು ಆರ್ಡರ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ.
ಸೊ ಗೌರ್ಮೆಂಟಿಂದ ಇದೇ ರೀತಿ ನಾವು ಡಿಸ್ಟಿಕಲ್ಲಿ ಹೇಗೆ ಕೆಲಸ ಮಾಡಿದ್ವು ಅದೇ ರೀತಿ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟ್ರಲ್ಲಿ 24/7 ವಾರ್ ರೂಮ್ನ ಸೆಟಪ್ ಮಾಡಿಬಿಟ್ಟು ಅಲ್ಲಿಂದ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಪೆಷಲ್ ಟೀಮ್ನ ಗೌರ್ಮೆಂಟ್ ಫಾರ್ಮ್ ಮಾಡ್ತು ಇದಕ್ಕಾಗಿ. ವಯನಾಡಲ್ಲೇ ಕ್ಯಾಬಿನೆಟ್ ಸಬ್ ಕಮಿಟಿ ಬಂದುಬಿಟ್ಟು ಅವರು ಅಲ್ಲಿ ಹಾಲ್ಟ್ ಮಾಡಿದ್ರು, ನಮ್ಮ ಜೊತೆಗೆ ಕ್ಯಾಂಪು ಮಾಡಿದ್ರು. ಕ್ಯಾಬಿನೆಟ್ ಸಬ್ ಕಮಿಟಿ ಪ್ರತಿ ದಿವಸ ನಮ್ಮ ಕೆಲಸಗಳನ್ನ ರಿವ್ಯೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದನ್ನೇ ಅವಶ್ಯಕತೆ ಇರುವಂತಹ ನಿರ್ದೇಶನಗಳನ್ನು ಗೌರ್ಮೆಂಟ್ ನಮಗೆ ತಂದಿತು. ಸೊ ಹೀಗಾಗಿ ಎಲ್ಲರ ಒಂದು ಮಲ್ಟಿ ಸ್ಟೇಕ್ ಹೋಲ್ಡರ್ ಅಪ್ರೋಚ್ ಅಂತ ನಾವು ಏನು ಕರಿಬೋದು, ಈ ಕಂಬೈನ್ಡ್ ಫೋರ್ಸಸ್ಸಿಂದು ಒಂದು ಚತುರತೆ ಆಗಿರಬಹುದು, ಲೋಕಲ್ ಪೀಪಲ್ದು ಒಂದು ಇಂಟೆಲಿಜೆನ್ಸ್ ಆಗಿರಬಹುದು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ದು ಒಂದು ಡೆಲಿಜೆಂಟ್ ವರ್ಕ್ ಆಗಿರಬಹುದು, ಗೌರ್ಮೆಂಟ್ದು ನಿಖರವಾದ ಒಂದು ಆರ್ಡರ್ಸ್ ಆಗಿರಬಹುದು, ಕ್ಯಾಬಿನೆಟ್ ಕಮಿಟಿಯಿಂದ ಒಂದು ನಿರ್ದೇಶನ, ಲೋಕಲ್ ಪೊಲಿಟಿಷಿಯನ್ಸು, ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟಿದು ಒಂದು ಸಪೋರ್ಟು. ಸೊ ಹೀಗಾಗಿ ಎಲ್ಲರೂ ಜೊತೆಯಾಗಿ ನಮಗೆ ನಿಂತುಬಿಟ್ಟು ಈ ಒಂದು ದುರಂತನ ನಮಗೆ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯವಾಯಿತು. ಜೊತೆಗೆ ಲಾಟ್ ಆಫ್ ವಿ ಐ ಪಿ ಮೂಮೆಂಟ್ಸ್ ಕೂಡ ನಡೆಯುತ್ತೆ. ರಾಹುಲ್ ಗಾಂಧಿ ಅವರು ಬರ್ತಾರೆ, ಪ್ರಿಯಾಂಕಾ ಗಾಂಧಿ ಅವರು ಬರ್ತಾರೆ, ಕೇರಳ ಗವರ್ನರ್ ಅವರು ಬರ್ತಾರೆ, ಪ್ರಧಾನಮಂತ್ರಿ ಮೋದಿ ಅವರು ಬರ್ತಾರೆ, ಕ್ಯಾಬಿನೆಟ್ ಮಿನಿಸ್ಟರ್ಸು ಬರ್ತಾರೆ. ಸೊ ಲಾಟ್ ಆಫ್ ವಿ ಐ ಪಿಸ್ ವಿಸಿಟ್ ವಯನಾಡ್. ಅವರ ಜೊತೆಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ನ ಶೇರ್ ಮಾಡುವಂತಹ ಒಂದು ಆಪರ್ಚುನಿಟಿ ನನಗೆ ಸಿಗುತ್ತೆ. ಸೊ ಎಲ್ಲರೂ ಕೂಡ ನಾವು ಮಾಡಿರುವಂತಹ ಒಂದು ಕೆಲಸನ ಹೈಲಿ ಅಪ್ರಿಷಿಯೇಟ್ ಮಾಡ್ತಾರೆ. ಇಷ್ಟು ಒಬ್ಬ ಚಿಕ್ಕ ಹುಡುಗಿ ಇಲ್ಲಿ ಚಾರ್ಜ್ ತೊಗೊಂಡ್ಬಿಟ್ಟು ಕೇವಲ 20 ದಿವಸ ಆಗಿದೆ, ಬಟ್ ಎಷ್ಟು ಚೆನ್ನಾಗಿ ಒಂದು ಡಿಸಾಸ್ಟರ್ನ ಹ್ಯಾಂಡಲ್ ಮಾಡಿದಾಳೆ ಅಂತ ಹೇಳಿ ಪ್ರಧಾನಮಂತ್ರಿಯವರು ಮತ್ತು ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂಡ ಒಂದು ಅಪ್ರಿಸಿಯೇಷನ್ನ ವ್ಯಕ್ತಪಡಿಸ್ತಾರೆ. ಸೊ ದಟ್ ವಾಸ್ ಆಲ್ ಲೈಕ್ ವೆರಿ ಮೆಮೊರಬಲ್ ಟು ಮೀ, ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅಟ್ ದ ಸೇಮ್ ಟೈಮ್ ಅಲ್ಲಿ ಚೀಫ್ ಸೆಕ್ರೆಟರಿ ಶ್ರೀ ವೇಣು ಅಂತ, ವೇಣು ವಾಸುದೇವನ್ ಅಂತ ಹೇಳಿ ರೀಸೆಂಟ್ಲಿ ಹಿ ರಿಟೈರ್ಡ್ ಫ್ರಮ್ ಸರ್ವಿಸ್. ಸರ್ವಿಸಿಂದ ನಿವೃತ್ತಿನ ಹೊಂದಿಬಿಟ್ಟು ಅವರ ವೈಫ್ ಶ್ರೀಮತಿ ಶಾರದಾ ಮುರಳೀಧರನ್ ಅಂತ ಹೇಳಿ, ಸೊ ಅವರು ಚಾರ್ಜ್ ತಗೋತಾರೆ. ಸೊ ಸರ್ದು ರಿಟೈರ್ಮೆಂಟ್ ಫಂಕ್ಷನ್ನಲ್ಲಿ ಹೇಳ್ತಾರೆ, ಒಂದು ಫೈನೆಸ್ಟ್ ಆಫೀಸರ್ಸ್ ನಮ್ಮ ಕೇರಳದಲ್ಲಿದ್ದಾರೆ. ಸೊ ಒಂದು ಅತ್ಯಂತ ನಿಷ್ಠೆಯಿಂದ, ಪ್ರಾಮಾಣಿಕವಾಗಿ, ಮನುಷ್ಯತ್ವತೆಯಿಂದ, ಮಾನವೀಯತೆಗೋಸ್ಕರ ದುಡಿಯುವಂತಹ ಒಂದು ಯುವಕ ಯುವತಿಗಳನ್ನ ನಾನು ಟ್ರೈನ್ ಮಾಡಿದ್ದೀನಿ, ಅವರಿಗೆ ನಾನು ಮಾರ್ಗದರ್ಶನ ನೀಡಿದ್ದೀನಿ ಅನ್ನೋವಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ನಾನು ರಿಟೈರ್ ಆಗ್ತೀನಿ ಅಂತ ಚೀಫ್ ಸೆಕ್ರೆಟರಿ ಅವರು ಅವರ ನಿವೃತ್ತಿ ಭಾಷಣದಲ್ಲಿ ಹೇಳ್ತಾರೆ. ಸೊ ದಟ್ ಈಸ್ ಆಲ್ ಲೈಕ್ ಪರ್ಸ್ನಲಿ ಐ ಫೀಲ್ ವೆರಿ ಪ್ರೌಡ್ ದಟ್ ಐ ಹ್ಯಾವ್ ವರ್ಕ್ಡ್ ವಿತ್ ಸಚ್ ಬ್ರಿಲಿಯಂಟ್ ಆಫೀಸರ್ಸ್ ಇನ್ ಸಚ್ ಅ ಬಿಗ್ ರೆಸ್ಕ್ಯೂ ಮಿಷನ್. ಕೇರಳ ನೋಡ್ದಲೇ ಇರುವಂತಹ ಒಂದು ದುರಂತ ಇದು. ಸೊ ದುರಂತದ ಒಂದು ಪ್ರಾಥಮಿಕ ಅಧ್ಯಾಯ ಎಲ್ಲ ಜನಗಳನ್ನ ಇಂಟರಿಮ್ ಲೊಕೇಶನ್ಗೆ ಕಳಿಸಿದ ಮೇಲೆ ಮುಗಿಯುತ್ತೆ. ಅಟ್ ದ ಸೇಮ್ ಟೈಮ್ ಅವರ ರಿಹ್ಯಾಬಿಲಿಟೇಷನ್ಗೋಸ್ಕರ ಲ್ಯಾಂಡ್ಗಳನ್ನ ಐಡೆಂಟಿಫೈ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಮತ್ತು ಎಂಪ್ಲಾಯ್ಮೆಂಟ್ಗೋಸ್ಕರ ಡಿಫ್ರೆಂಟ್ ಕ್ಯಾಂಪ್ಸ್ನ ನಾವು ಕಂಡಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಜಾಬ್ ಫೇರ್ಸ್ನ ಕಂಡಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.